ಬೆರೆಸ್ತಾ ಇದ್ದೀರಾ? ಕಾವೇರಿ ಪ್ರವಾಹ ತಣ್ಣಗಾಗಿರ್ಬೋದು ಅರ್ಚಕರೇ, ಆದ್ರೆ ನನ್ನ ಎದೆಯಲ್ಲಿ ಇನ್ನೂ ಉಕ್ತಾನೆ ಇದೆ. ಅಂದ್ರೆ ಈ ವಿಷ ಅದನ್ನು ತಣ್ಣು ಮಾಡ್ತಾ? ಅವನು ನನ್ನ ಮಾನ ತೆಗೆದಿದ್ದಾನೆ, ಆದ್ರೆ ಈ ವಿಷ ಅವನು ಪ್ರಾಣಾನೇ ತೆಗೆಯುತ್ತೆ. ಹೋಗಿ ಹಿಡೀರ ಅವನ್ನ. ಬಂದ್ರ ತೆಗಿರಿ, ಯಾರಾದ್ರೂ ಬಾಗಿಲು ತೆಗಿರಿ, ತೆಗಿರಿ. ಯಜಮಾನ್ರೇ, ನಿಧಾನ ಬಡ್ಸ. ರಾಷ್ಟ್ರಗಪ್ತಾರೆ. ಓ ನಮಸ್ಕಾರ. ನಮಸ್ಕಾರ. ಅಯ್ಯೋ, ಆ ಪ್ರಸಾದಲ್ಲಿ ವಿಷ ಇದೆ, ತಿನ್ಬೇಡಿ. ಹನುಮ, ಬೆಂಕಿ ಬಿದ್ದಿದೆ, ಬೇಗ ಹಾರಿಸ್ರು. ಅಯ್ಯೋ ಯಜಮಾನ್ರೆ, ಇದೇನು ಹೀಗಾಗೋಯ್ತಲ್ಲ? ಸುಮ್ಮನೆ ಸ್ವಲ್ಪ. ಬೇಗ 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 ತಗೊಂಬ, ಕುರ್ಚಿ ಹಾಕು. ತಗೊಂಬ ಕೂಸು. ಅಲ್ಲಪ್ಪ, ನೀವ್ ಒಳಗಡೆ ಇರ್ಬೇಕಾದ್ರೆ ಹೊರಗಡೆಯಿಂದ ಚಿಲಕ ಯಾರು ಹಾಕಿದ್ದು? ಆ ನೀಲ್ಕಂಠನು ಪೂಜಾರಿನು ನಿಮಗ್ ಕೊಟ್ಟು ಪ್ರಸಾದದಲ್ಲಿ ವಿಷ ಹಾಕಿದ್ದಾರೆ ಯಜಮಾನ್ರೆ. ಈ ವಿಷಯನ ಎಲ್ಲಿ ನಾನು ನಿಮ್ಗೆ ಹೇಳ್ಬಿಡ್ತೀನೋ ಅಂದ್ಬಿಟ್ಟು ಆ ಗುಡಿಸ್ಲಲ್ಲಿ ನನ್ನ ಕೂಡ ಹಾಕಿದ್ರು. ಕರ್ಕೊಂಡು ಹೋಗಿ ಇನ್ಸ್ಪೆಕ್ಟ್ರೆ, ಸ್ಟೇಷನ್ಗೆ ಬಂದು ನಾನು ಕಂಪ್ಲೇಂಟ್ ಕೊಡ್ತೀನಿ. ಸಾಹೇಬ್ರೆ, ಅವ್ರಿಗೆ ಸರಿಯಾಗಿ ಶಿಕ್ಷೆ ಕೊಡಿ. ದೇವ್ರಂತ ನಮ್ಮ ಯಜಮಾನ್ರ ಮಗುನ ಸಾಯ್ಸಕ್ ನೋಡ್ಬಿಟ್ರಲ್ಲ. ಅವರೇ ನನ್ ಸಾಯ್ಸಕ್ ಬರ್ಲಿಲ್ಲ, ನಾನೇ ಬೆಂಕಿ ಇಟ್ಕೊಂಡೆ. ನೀನೇ ಇಟ್ಕೊಂಡ್ಯಾ? ಯಾಕೆ? ನೀವು ಆ ವಿಷ ತಿನ್ನೋದನ್ನ ಹೆಂಗ್ ತಪ್ಸೋದಂತ ಗೊತ್ತಾಗ್ಲಿಲ್ಲ, ಅದಕ್ಕೆ. ನೀನ್ ಸತ್ತು ಹೋಗ್ಬಿಡ್ತಿದ್ಯಲ್ಲೋ. ನೀವೇ ಹೇಳಿದ್ರಲ್ಲ ಯಜಮಾನ್ರೆ, 10 ಜನಕ್ಕೆ ಒಳ್ಳೇದಾಗೋದಾದ್ರೆ ಒಬ್ಬನ್ ಪ್ರಾಣ ಹೋದ್ರೂ ತಪ್ಪಿಲ್ಲ ಅಂತ. ನೀವು ಈ ಊರ್ನೇ ಕಾಪಾಡಿರೋ ದೇವ್ರು. ನಿಮ್ಮಂತವ್ರಿಗೋಸ್ಕರ ಅಪ್ಪ ಅಮ್ಮ ಇಲ್ದಿರೋ ಈ ಅನಾಥ ಸತ್ರೆ ತಪ್ಪೇನಿಲ್ಲ ಅನ್ಕೊಂಡೆ. ಹಾಗೆಲ್ಲ ಮಾತಾಡ್ಬಾರ್ದು ಮರಿ. ಅಪ್ಪ ಅಮ್ಮ ಇಲ್ಲ ಅಂತ ಯಾಕೆ ನೊಂದ್ಕೋತೀಯ? ನಾವಿದೀವಲ್ಲ. ಏನಂದ್ರೆ ಇವನ್ನ ನಮ್ಮನೆ ಕರ್ಕೊಂಡು ಹೋಗೋಣ. ಆಯ್ತು. ಏನಪ್ಪ ನಿನ್ನ ಹೆಸರು? ಕಂಠೀರವ.